ಸರ್ ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ದೀಪಾವಳಿ ಹಬ್ಬ ಶುಭಾಶಯಗಳು ಎಲ್ರಿಗೂ. ನಾವು ಇವತ್ತು ನೆನ್ನೆ ಏನು ತಾವು ಸಪೋರ್ಟ್ ಮಾಡಿಕೊಂಡು ನೆನ್ನೆ ಮೀಟಿಂಗ್ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು. ನಾವು ಹೇಳಿದ್ದು ಕರೆಕ್ಟು. ನಾವು ಯಾವುದೇ ಥರವಾದ್ದು ನಾವು ಆ ಒಂದು ಏನು ನಿನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ಟು ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ. CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು. ಆಯ್ತಾ ಬೇರೆ ಇಲಾಖೆದು ಆಯಿತು, ನಾನು CMಗೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾಳೆ ನಾಡ್ದೊಳಗೆ CM ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಸ್ಪಷ್ಟಪಡಿಸಿದ್ದೀವಿ. ನೀವು ಯಾವುದೇ ಥರದ ಗೊಂದಲ ಬೇಡ. ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ, ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಾಜ್ಯಪಾಲರಿಗೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು ಸ್ಪಷ್ಟತೆ ಇದೆ. ಸರ್, ಇದೇ DCM ನಿಮ್ಮ ಬೇಡಿಕೆಗಳನ್ನು ರಾಜಕೀಯ ಪ್ರೇರಿತ ಅಂತಲೂ ಕೂಡ ಕೆಲ ದಿನಗಳಿಂದ ಹೇಳಿದ್ರು. ಇಲ್ಲ, ಅದು ಹೇಳ್ತಾರೆ. ಏನಾಗ್ತಿದೆ ಅಂದರೆ ಮಾಧ್ಯಮ ಮಿತ್ರರು ತಪ್ಪು ತಿಳ್ಕೊಬೇಡಿ. ನೀವುಗಳು ಏನು ಗೊತ್ತಾ ಪ್ರವೋಕ್ ಮಾಡ್ತಿರಲ್ಲ, ಅವ್ರು ಹಂಗೆ ಹೇಳ್ತಾರೆ. ಅದೇ ಏನಾಗಿದೆ ಪ್ರವೋಕ್ ಹೇಳ್ತೀವಿ. ನೆನ್ನೆ ಫಾರ್ ಎಕ್ಸಾಂಪಲ್ ಒಂದ್ ನಿಮಿಷ ಅಲ್ಲ ಸರ್, ಒಂದ್ ನಿಮಿಷ ಕೇಳಿ ಸಮಾಧಾನವಾಗಿ. ನಿನ್ನೆ ಏನ್ ಗೊತ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಏನಾಗಿದೆ ಅಂದ್ರೆ ಇದು ಏನಪ್ಪ ಆರೋಪ ಇದೆಯಲ್ಲ, ಕಮಿಷನ್ ಆರೋಪ ಏನಂತೀರ ಅಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನ ಕನ್ಫರ್ಮ್ ಮಾಡಿದ್ವಿ. ನಾವು ಕೋರ್ಟ್ಗೆ ಹೋಗಲ್ಲ, ಏನೇ ಕಷ್ಟಪಟ್ಟರು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ನಾವು ನಿಮ್ ಜೊತೆ ಕುತ್ಕೊಂತೀವಿ, ನಿಮ್ಮ ಹತ್ರನೇ ಇರ್ತೀವಿ, ನಿಮ್ಮ ಹತ್ರನೇ ಫೈಟ್ ಮಾಡ್ತೀವಿ ಅಂತ ನಾವು ಹೇಳಿದೀವಿ ಅಷ್ಟೇ. ಅಂದ್ರೆ ಈ ತರ ಯಾರು ಅಲ್ಲ, ನೆನ್ನೆ ಯಾರು ಕೇಳಿದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಆಕ್ಚುಲಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ತರನೇ ಹೇಳಿದ್ರಲ್ಲ, ಸೊ ಅದನ್ನೇ ಹೇಳಿದ್ದು. ಅದನ್ನ ಆ ಥರ ಹೇಳ್ಬೇಡ್ರಿ ನೀವು. ನಾವು ಯಾವುದೇ ಥರದ್ದು ಮಾಡಿಲ್ಲ. ನಾವು ಮಾಧ್ಯಮ ಮಿತ್ರಗಳ ಹತ್ರ ಕೇಳ್ಕೊಂಡಿರೋದೇನೆ ಪೇಮೆಂಟ್ ಕೊಡಿಸಿ ದೀಪಾವಳಿಗೆ ಅಂತ ಕೇಳ್ಕೊಂಡಿದ್ವಿ. ಅಷ್ಟು ಬಿಟ್ಬಿಟ್ರೆ ನಾವು ಯಾವುದು ಆರೋಪ ಮಾಡಿಲ್ಲ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ವಿ. 80% ಅಂದ್ರೆ ಅದು ನಿಮ್ದು ರಾಜಕೀಯ ಪ್ರೇರಿತ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ.